ನಮಸ್ಕಾರ. ಇವತ್ತಿನ ಈ ಕಥಾ ವಿಶ್ಲೇಷಣೆಗೆ ಸ್ವಾಗತ. ನಾವಿಂದು ದ ಹಾರ್ಟ್ಸ್ ರೆಸೊನೆನ್ಸ್ ಕಥೆಯ ಒಂದು ಅತ್ಯಂತ ರೋಚಕವಾದ ಘಟ್ಟವನ್ನು ನೋಡಲಿದ್ದೇವೆ. ಒಂದೆಡೆ ಸದಾ ಗಂಭೀರವಾಗಿರುವ ಉದ್ಯಮಿ ರಣಧೀರ್, ಇನ್ನೊಂದೆಡೆ ಅವನಿಂದಲೇ ದೂರ ಉಳಿಯಲು ಒದ್ದಾಡುತ್ತಿರುವ ಅವನ ಹೆಂಡತಿ ಆರೋಹಿ. ಇವರಿಬ್ಬರ ನಡುವಿನ ಆ ಫ್ರೋಝನ್ ಲವ್, ಅಂದರೆ ಹೆಪ್ಪುಗಟ್ಟಿದ ಪ್ರೀತಿ, ಹೇಗೆ ಕರಗುತ್ತೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ಬಿಡಿಸಿ ನೋಡೋಣ ಬನ್ನಿ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ರಣಧೀರ್ ಹೇಳುವ ಈ ಒಂದು ಮಾತನ್ನೊಮ್ಮೆ ಗಮನಿಸಿ. ನಿನ್ನ ಹತ್ರ ಬಂದು ನಿನ್ನನ್ನು ಬಿಗಿಯಾಗಿ ಅಪ್ಕೊಂಡು ಮಲ್ಗಬೇಕು ಅನ್ನಿಸ್ತಿದೆ, ಆದರೆ ಈ ದೂರ ಇದು ನನ್ನನ್ನು ಹುಚ್ಚನನ್ನಾಗಿ ಮಾಡ್ತಿದೆ. ಎಂಥ ಮಾತು ಅಲ್ವಾ? ರಾತ್ರಿ ಹೊತ್ತು ಬಾಲ್ಕನಿಯಲ್ಲಿ ನಿಂತು ಹೆಂಡತಿಯ ಫೋಟೋ ನೋಡ್ತಾ ರಣಧೀರ್ ಈ ರೀತಿ ಹೇಳ್ತಾನೆ. ಆಫೀಸ್ನಲ್ಲಿ ಅಷ್ಟೊಂದು ಕಟ್ಟುನಿಟ್ಟಾಗಿರುವ ಈ ಬಿಸ್ನೆಸ್ ಮ್ಯಾನ್ ತನ್ನ ವೈಯಕ್ತಿಕ ಬದುಕಿನಲ್ಲಿ ಎಷ್ಟೊಂದು ಭಾವುಕ, ಎಷ್ಟೊಂದು ದುರ್ಬಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಕಥೆಯ ನಿಜವಾದ ಎಮೋಷನಲ್ ಡೆಪ್ತ್ ಶುರುವಾಗೋದೇ ಇಲ್ಲಿಂದ. ಅಷ್ಟಕ್ಕೂ ಇಡೀ ಹೈ ವೋಲ್ಟೇಜ್ ಡ್ರಾಮಾ ನಡೆಯೋದು ಕೇವಲ 24 ಗಂಟೆಗಳಲ್ಲಿ. ಈ ಟೈಮ್ಲೈನ್ ನೋಡಿ ಘಟನೆಗಳು ಎಷ್ಟು ಫಾಸ್ಟಾಗಿ ನಡೆಯುತ್ತೆ ಅಂತ ಗೊತ್ತಾಗುತ್ತೆ. ಮೊದಲು ರಾತ್ರಿಯ ವಿರಹದ ವೇದನೆ, ಆಮೇಲೆ ಬೆಳಗ್ಗೆ ಸರಿಯಾಗಿ 8:40ಕ್ಕೆ ಆರೋಹಿ ಗಾಬರಿಯಿಂದ ಆಫೀಸ್ಗೆ ಓಡಿ ಬರೋದು, ಮಧ್ಯಾಹ್ನದ ಹೊತ್ತಿಗೆ ಕ್ಯಾಬಿನಲ್ಲಿ ನಡೆಯುವ ಆ ಮುಖಾಮುಖಿ ದೃಶ್ಯ, ಮತ್ತು ಕೊನೆಗೆ ಅದೇ ರಾತ್ರಿ ಧಾರಾಕಾರ ಮಳೆಯಲ್ಲಿ ನಡೆಯುವ ಆತಂಕಕಾರಿ ಘಟನೆ. ಭೌತಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಕಥೆ ಎಷ್ಟು ವೇಗವಾಗಿ ಬದಲಾಗುತ್ತೆ ಅನ್ನೋದೇ ಇಲ್ಲಿನ ಹೈಲೈಟ್. ಭಾಗ 1, ವಿರಹದ ವೇದನೆ. ಇಲ್ಲಿ ಸಂಪೂರ್ಣವಾಗಿ ರಣಧೀರ್ನ ಹತಾಶೆಯ ಕಡೆಗೆ ಗಮನ ಹರಿಸೋಣ. ಈ ವಿರಹದ ನೋವನ್ನ ತಡ್ಕೊಳ್ಳಕ್ಕೆ ರಣಧೀರ್ ಏನೆಲ್ಲ ಮಾಡ್ತಾನೆ ಗೊತ್ತಾ? ಗಂಟೆಗಟ್ಟಲೆ ಆರೋಹಿಯ ಫೋಟೋ ನೋಡ್ತಾ ಕೂರ್ತಾನೆ. ಅವರ ಮದುವೆ, ಹನಿಮೂನ್ನ ಆ ಸುಂದರ ಕ್ಷಣಗಳನ್ನ, ಆ ಪ್ರೀತಿಯ ಮಾತುಗಳನ್ನ ಪದೇ ಪದೇ ನೆನಪು ಮಾಡ್ಕೊಳ್ತಾನೆ. ವಿರಹದ ಬೇಗೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಆ ಉರಿಯನ್ನ ತಾಳಲಾರದೆ ನೇರವಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಹಾರೇ ಬಿಡ್ತಾನೆ. ನೀರಿನ ತಂಪಾದ್ರೂ ತನ್ನೊಳಗಿನ ಆತಂಕವನ್ನ ಕಡಿಮೆ ಮಾಡ್ಬೋದೇನು ಅನ್ನೋ ಹತಾಸೆ ಅವಂದು. ಮೂಲ ಕಥೆಯಲ್ಲಿ ಈ ದೃಶ್ಯವನ್ನಂತೂ ಅಕ್ಷರಶಃ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ. ಭಾಗ 2, ಕಚೇರಿಯಲ್ಲಿನ ಉದ್ವಿಗ್ನತೆ. ಕಥೆ ಈಗ ಮರುದಿನ ಬೆಳಿಗ್ಗೆ ಹೋಟೆಲ್ ರಿಸೆಪ್ಷನ್ಗೆ ಶಿಫ್ಟ್ ಆಗತ್ತೆ. ಇಲ್ಲಿ ಸಮಯ ಬಹಳ ಮುಖ್ಯ. ಬೆಳಿಗ್ಗೆ 8:40 ಗಾಬರಿಯಿಂದ ಓಡೋಡಿ ಬರ್ತಾಳೆ ಆರೋಹಿ. ಯಾಕಂದ್ರೆ ಅವಳು ಕೆಲಸಕ್ಕೆ ಆಲ್ರೆಡಿ ಲೇಟ್ ಆಗಿದ್ದಾಳೆ. ರಣಧೀರ್ ಪರ್ಸನಲ್ ಲೈಫ್ನಲ್ಲಿ ಎಷ್ಟೇ ಭಾವುಕನಾಗಿರ್ಬೋದು, ಆದರೆ ಆಫೀಸ್ ಅಂತ ಬಂದಾಗ ಅವನು ಪಕ್ಕಾ ಪ್ರೊಫೆಷನಲ್. ಕೆಲಸದ ವಿಚಾರದಲ್ಲಿ ಆತ ಸುಮ್ಮನೆ ಬಿಡೋನಲ್ಲ ಅನ್ನೋ ಭಯ ಆರೋಹಿಯ ಪ್ರತಿ ಮಾತಿನಲ್ಲೂ ಎದ್ದು ಕಾಣ್ತಿರುತ್ತೆ. ಇಲ್ಲಿ ನಾವು 2 ಪ್ರಮುಖ ಅಂಶಗಳನ್ನ ಹೋಲಿಸಿ ನೋಡಲೇಬೇಕು. ಒಂದೆಡೆ ಆರೋಹಿಯ ಸಹೋದ್ಯೋಗಿ ದಿಶಾ ಕೊಡೋ ವಾರ್ನಿಂಗ್, ಇವತ್ತು ಏನಾದ್ರೂ ಲೇಟ್ ಆಗಿದ್ರೆ ರಣಧೀರ್ ಸರ್ 2 ದಿನ ಸತತವಾಗಿ ಕೆಲಸ ಮಾಡೋ ಶಿಕ್ಷೆ ಕೊಡ್ತಿದ್ರು ಅಂತಾಳೆ ದಿಶಾ. ಇನ್ನೊಂದೆಡೆ ಇದೇ ಅವಸರದಲ್ಲಿ ಆರೋಹಿ ಮಾಡಿದ ಒಂದು ದೊಡ್ಡ ತಪ್ಪು. ಓಡಿ ಬರುವಾಗ ತನ್ನ ಚಳಿಗಾಲದ ಜಾಕೆಟನ್ನ ಅವಳು ಮನೆಯಲ್ಲೇ ಮರೆತು ಬಂದಿದ್ದಾಳೆ. ಜೊತೆಗೆ ಅವಳಿಗಾಗಲೇ ಸ್ವಲ್ಪ ಶೀತ ಶುರುವಾಲಂತಿದೆ. ಕಥೆಗಾರರು ಮುಂದಿನ ಕ್ಲೈಮ್ಯಾಕ್ಸ್ಗೆ ಇಲ್ಲಿ ಎಷ್ಟು ಅದ್ಭುತವಾಗಿ ಅಡಿಪಾಯ ಹಾಕಿದ್ದಾರೆ ನೋಡಿ. ಈ ಮರೆತು ಬಂದ ಜಾಕೆಟ್ ಮುಂದೊಂದು ದೊಡ್ಡ ಆಟ ಆಡ್ಲಿದೆ. ಅದೇ ಟೈಮ್ಗೆ ರಣಧೀರ್ ಗ್ರ್ಯಾಂಡ್ ಆಗಿ ಹೋಟೆಲ್ ಒಳಗೆ ಎಂಟ್ರಿ ಕೊಡ್ತಾನೆ. ಅವನ ಆಕರ್ಷಕ ಲುಕ್ ನೋಡಿ ಸ್ವತಃ ಆರೋಹಿಯೇ ಒಂದು ಕ್ಷಣ ಫ್ರೀಸ್ ಆಗ್ತಾಳೆ. ಆಗ ದಿಶಾ ತಮಾಷೆಯ ಕಾಲೆಳಿತ, ಏನ್ ಸರ್ ನೋಡಿ ಫ್ಲಾಟ್ ಆಗ್ಬಿಟ್ಯಾ, ಎಷ್ಟು ಹ್ಯಾಂಡ್ಸಮ್ ಅಲ್ವಾ, ಅವ್ರ ಹೆಂಡತಿ ನಿಜಕ್ಕೂ ಪುಣ್ಯವಂತಿ ಬಿಡು ಅಂತಾಳೆ. ಇದಕ್ಕೆ ಆರೋಹಿ ಕಕ್ಕಾಬಿಕ್ಕಿಯಾಗಿ, ನಾನು ಕೇವಲ ಅವರ ಅಸಿಸ್ಟೆಂಟ್ ಅಷ್ಟೇ ಅಂತ ತಡಬಡಾಯಿಸ್ತಾಳೆ. ತಾನೇ ಆತನ ಹೆಂಡತಿ ಅನ್ನೋ ಸತ್ಯವನ್ನ ಬಚ್ಚಿಡೋಕೆ ಅವಳು ಪಡೋ ಪಾಡು ನಿಜಕ್ಕೂ ಸ್ವಲ್ಪ ತಮಾಷೆಯಾಗಿದೆ. ಈಗ ಇಲ್ಲಿ ನಿಜವಾಗಿಯೂ ಆಸಕ್ತಿದಾಯಕವಾದ ಅಂಶ ಅಂದ್ರೆ ಅವರಿಬ್ಬರ ನಡುವಿನ ಆ ಭಿನ್ನಾಭಿಪ್ರಾಯ. ಕ್ಯಾಬಿನ್ನಲ್ಲಿ ನಡೆಯುವ ಮುಖಾಮುಖಿ ಇದು. ಆರೋಹಿ ಸಿಟ್ಟಿನಿಂದ, ನನ್ನ ಬಗ್ಗೆ ಚಿಂತೆ ಮಾಡೋದು ಬಿಡಿ, ಇದು ಹೋಟೆಲ್, ಮನೆ ಅಲ್ಲ, ಕೆಲಸದ ಕಡೆ ಗಮನ ಕೊಡಿ ಅಂತ ಕಡ್ಡಿ ಮುರಿದಾಗ ಹೇಳ್ತಾಳೆ. ಆದರೆ ರಣಧೀರ್ ಬಿಡ್ತಾನ? ಉಂಗುರ ಅಥವಾ ತಾಳಿ ತೆಗೆದಿಟ್ಟ ತಕ್ಷಣ ನಮ್ಮ ಸಂಬಂಧ ಮುಗಿಯೋದಿಲ್ಲ, ನಾವು ಒಂದಾಗಲೆಂದೇ ಹುಟ್ಟಿದವರು ಅಂತ ತನ್ನ ಹಕ್ಕನ್ನ ಪ್ರತಿಪಾದಿಸ್ತಾನೆ. ಇಬ್ಬರ ನಡುವಿನ ಆ ಮಾನಸಿಕ ಸಂಘರ್ಷ ಇಲ್ಲಿ ಪೀಕ್ಗೆ ಹೋಗುತ್ತೆ. ಇದೇ ದೃಶ್ಯದಲ್ಲಿ ರಣಧೀರ್ ಅವಳ ಕೈ ಹಿಡಿದು ಹತ್ತಿರ ಸೆಳೆದುಕೊಳ್ತಾನೆ. ಅವನ ಮಾತನ್ನ ಕೇಳಿ, ಈ ಡ್ರೆಸ್ನಲ್ಲಿ ನಿನಗೆ ಚಳಿ ಆಗ್ತಿಲ್ವಾ, ನಾನಿಲ್ದಿದ್ರೂ ನಿನ್ನ ಆರೋಗ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ವಾ ಅಂತಾನೆ. ಇದು ಬರೀ ಆರೋಗ್ಯದ ಕಾಳಜಿ ಅಲ್ಲ, ಅವಳ ಮೇಲಿರೋ ಅತೀವ ಪ್ರೀತಿ. ಅವನು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಾಗ ಆರೋಹಿ ಎಷ್ಟೇ ಕೋಪ ಮಾಡಿಕೊಂಡ್ರೂ ಆತನ ಪ್ರೀತಿಯ ಆಳವನ್ನ ಅನುಭವಿಸದೇ ಇರಲಾರಳು. ಇದು ಅವರಿಬ್ಬರ ಅಂತರ ಕರಗಿಸುವ ಕಡೆಗಿನ ಒಂದು ದೊಡ್ಡ ಹೆಜ್ಜೆ. ಭಾಗ 3, ಬಿರುಗಾಳಿಯ ರಕ್ಷಣೆ. ಕಥೆಯ ರೋಚಕವಾದ ಕೊನೆಯ ದೃಶ್ಯಕ್ಕೆ ನಾವು ಬಂದು ನಿಂತಿದ್ದೇವೆ. ಈ ಘಟನಾವಳಿಗಳು ಕಥೆಯನ್ನ ಹೇಗೆ ತಿರುಗಿಸ್ತವೆ ಅಂತ ಗಮನಿಸಿ. ಬೆಳಗ್ಗೆ ಅವಸರದಲ್ಲಿ ಮರೆತು ಬಂದ ಆ ಜಾಕೆಟ್ನ ಎಫೆಕ್ಟ್ ಈಗ ಶುರುವಾಗುತ್ತೆ. ಆರೋಹಿಗೆ ವಿಪರೀತ ಜ್ವರ,
ರಾತ್ರಿಯ ಹೊತ್ತು ಧಾರಾಕಾರ ಮಳೆಯಲ್ಲಿ ಕ್ಯಾಬ್ಗಾಗಿ ಕಾಯ್ತಾ ನಿಲ್ತಾಳೆ. ಮಳೆಯಲ್ಲಿ ನೆನೆದು ಜ್ವರ ಹೆಚ್ಚಾಗಿ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾಳೆ. ಸರಿಯಾಗಿ ಅದೇ ಸಮಯಕ್ಕೆ ಹೀರೋ ತರಹ ರಣಧೀರ್ ಎಂಟ್ರಿ ಕೊಟ್ಟು ಅವಳನ್ನ ಹಿಡಿದು ರಕ್ಷಿಸ್ತಾನೆ. ಇಲ್ಲಿಂದ ಕಥೆಯ ಗತಿ ಸಂಪೂರ್ಣವಾಗಿ ಬೇರೆದೇ ತಿರುವು ಪಡ್ಕೊಳ್ಳುತ್ತೆ. ರಣಧೀರ್ ತಕ್ಷಣ ಅವಳನ್ನ ಮನೆಗೆ ಕರೆದೊಯ್ದು ಡಾಕ್ಟರ್ನ ಕರೆಯಿಸ್ತಾನೆ. ರೋಗಿಗೆ ತೀವ್ರವಾದ ಚಳಿ ಮತ್ತು ಜ್ವರವಿದೆ, ತಕ್ಷಣವೇ ದೇಹಕ್ಕೆ ಬಾಡಿ ಹೀಟ್ನ ಅಗತ್ಯವಿದೆ ಅಂತ ವೈದ್ಯರು ಹೇಳ್ತಾರೆ. ಆಗ ವೈದ್ಯರು, ನೀವು ಯಾರು ಇವರಿಗೆ ಅಂತ ಕೇಳಿದಾಗ ರಣಧೀರ್ ಚೂರು ಕೂಡ ಹಿಂಜರಿಯದೆ, ನಾನು ಇವಳ ಗಂಡ ಅಂತ ಘಂಟಾಘೋಷವಾಗಿ ಹೇಳ್ತಾನೆ. ತನ್ನ ಹೆಂಡತಿಯನ್ನ ಬೆಚ್ಚಗಿಟ್ಟು ಆರೈಕೆ ಮಾಡೋ ಜವಾಬ್ದಾರಿಯನ್ನು ಹೊತ್ಕೊಳ್ತಾನೆ. ಈ ಒಂದು ಎಮರ್ಜೆನ್ಸಿ ಅವರಿಬ್ಬರನ್ನು ಮತ್ತೆ ಒಟ್ಟಿಗೆ ತರೋಕೆ, ಆ ಹಳೆಯ ಸಂಬಂಧವನ್ನು ಒಪ್ಪಿಕೊಳ್ಳೋಕೆ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡುತ್ತೆ. ಮೂಲ ಕಥೆ ನಮ್ಮನ್ನ ಒಂದು ಅದ್ಭುತವಾದ ಕ್ಲಿಫ್ ಹ್ಯಾಂಗರ್ನಲ್ಲಿ ತಂದು ನಿಲ್ಲಿಸುತ್ತೆ. ಈಗ ಮುಂದೇನು? ಆರೋಹಿಯ ಜೀವ ಉಳಿಸಲು ರಣಧೀರ್ ಅವಳ ಹತ್ರ ಹೋಗೋದ್ರಿಂದ ಈ ಕಥೆ ಸುಖಾಂತ್ಯ ಕಾಣುತ್ತಾ? ಪ್ರಜ್ಞೆ ಬಂದ್ಮೇಲೆ ರಣಧೀರ್ ತನ್ನನ್ನ ಆರೈಕೆ ಮಾಡಿದ್ದನ್ನ ನೋಡಿ ಆರೋಹಿಯ ರಿಯಾಕ್ಷನ್ ಹೇಗಿರುತ್ತೆ? ಇವರಿಬ್ಬರ ನಡುವಿನ ಆ ದೊಡ್ಡ ಅಂತರ ಕೊನೆಗೂ ಕಡಿಮೆಯಾಗುತ್ತಾ? ಈ ಪ್ರಶ್ನೆಗಳು ಖಂಡಿತವಾಗಿಯೂ ನಮ್ಮ ತಲೆಯಲ್ಲಿ ಕೊರೆಯುತ್ತಲೇ ಇರುತ್ತವೆ. ಮುಂದೇನಾಗುತ್ತೆ ಅನ್ನೋ ಕುತೂಹಲವೇ ಈ ಫ್ರೋಜನ್ ಲವ್ ಕಥೆಯ ಅಸಲಿ ಮಜಾ. ಈ ರೋಚಕ ಕಥಾ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.